ನಾಪಕ್ಲು ಸಮೀಪದ ಕಕ್ಕಬ್ಬೆ ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಾಲಯದ ಬಳಿ ಕಾಡಾನೆ ಅಡ್ಡಾಡ್ತಾ ಇದ್ದ ದೃಶ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದ್ದು, ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣಗೊಂಡಿದೆ. ಕಕ್ಕಬ್ಬೆ ಗ್ರಾಮಗಳಲ್ಲಿ ಕಾಡಾನೆಗಳಿಂದ ಕೃಷಿ ಫಸಲು ನಿರಂತರವಾಗಿ ಹಾನಿಗೊಳಗಾಗ್ತಾ ಇದ್ದು, ರೈತರು ಆತಂಕಗೊಂಡಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಬುಧವಾರ ರಾತ್ರಿ ಕಾಡಾನೆಯೊಂದು ಆಹಾರ ಅರಸಿ ಬಂದು ಪಾಡಿಶ್ರೀ ಇಗ್ಗುತ್ತಪ್ಪ ದೇವಾಲಯದ ಬಳಿ ತಿರುಗಾಡಿದೆ. ನಂತರ ದೇವಾಲಯದ ಮುಖ್ಯ ದ್ವಾರದ ಸಮೀಪ ದೇವರಕಟ್ಟೆಯಲ್ಲಿರುವ ಹಲಸಿನ ಮರದಿಂದ ಕೆಲವು ಹಲಸಿನ ಹಣ್ಣುಗಳನ್ನು ಕೆಳಗೆ ಬೀಳಿಸಿ ತಿಂದು ಹಿಂತಿರುಗಿದ ದೃಶ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಯವಕಪಾಡಿ ಗ್ರಾಮದ ಕುಡಿಯರ ಕಾಲೋನಿಯ ನಿವಾಸಿ ಕುಡಿಯರ ಬಿದ್ದಪ್ಪ ಅವರ ಮನೆಯ ಮೇಲೆ ಮಂಗಳವಾರ ಕಾಡಾನೆಯೊಂದು ತೆಂಗಿನ ಮರವನ್ನು ಬೀಳಿಸಿ ಮನೆಗೆ ಹಾನಿ ಉಂಟು ಮಾಡಿತ್ತು. ವರ್ಷದ ಹಿಂದೆ ದೇವಸ್ಥಾನದ ಸಮೀಪದ ಕಂಬೆಯಂಡ ರಾಜ ಎಂಬುವರು ಆನೆ ದಾಳಿಯಿಂದ ಮರಣಪಟ್ಟಿದ್ದು, ಇವರ ತಮ್ಮ ಅನು ಆನೆ ತುಳಿತಕ್ಕೆ ಒಳಗಾಗಿ ಜೀವಾಪಾಯದಿಂದ ಪಾರಾಗಿದ್ದಾರೆ. ಇಲ್ಲಿಯ ವಾಟೆಕಾಡಿನ ನಿವಾಸಿ ದೇವಯ್ಯ ಎಂಬ ಆಟೋ ರಿಕ್ಷಾವೊಂದ ಜಖಂಗೊಳಿಸಿದ ಘಟನೆಯೂ ಜರುಗಿತ್ತು. 4 ನಾಡು ವ್ಯಾಪ್ತಿಯಲ್ಲಿ ಕಾಡಾನೆಗಳ ನಿರಂತರ ಉಪಟಳದಿಂದ ಗ್ರಾಮಸ್ಥ ರೈತರು ನಷ್ಟ ಸಂಭವಿಸ್ತಾ ಇರುವ ಜೊತೆಗೆ ಜೀವಭಯವೂ ಅಧಿಕವಾಗಿದೆ. ಇನ್ನಷ್ಟು ಜೀವಹಾನಿ, ಕಷ್ಟ ನಷ್ಟಗಳು ಆಗುವ ಮೊದಲು ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಗಣಪತಿ ದಿವಸ ಆನೆ ಬರ್ತಾವ ಗಣಪತಿನ ಕಂಡನಿಗೆ Säkert hade jag bara tittade läka av en kort julia. Det är så inte läka.